ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತ ಕಾರ್ಯದರ್ಶಿ ಭೀಮಾಶಂಕರ ತೆಗಳಿ ಭ್ರಷ್ಟ ಅಧಿಕಾರಿ ಎಂದು ಶ್ರೀರಾಮ ಸೇನೆಯ ರಾಜ್ಯ ಅಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಆರೋಪಕ್ಕೆ ಕೋಲಿ ಸಮಾಜದ ಮುಖಂಡ ಲಚ್ಚಪ್ಪ ಜಮಾದಾರ್ ತಿರುಗೇಟು ನೀಡಿದ್ದಾರೆ. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭೀಮಾಶಂಕರ ತೆಗಳಿಯವರ ನೇತೃತ್ವದಲ್ಲಿ ಗತ್ತರ್ಗಿ ಗ್ರಾಮದ ಭಾಗ್ಯವಂತಿ ದೇವಸ್ಥಾನವನ್ನು ಸಾಕಷ್ಟು ಅಭಿವೃದ್ಧಿ ಮಾಡಲಾಗಿದೆ. 1,84,29,000 ರೂಪಾಯಿ ವೆಚ್ಚದಲ್ಲಿ ದತ್ತರ್ಗಿಯ ದೇವಸ್ಥಾನ ಅಭಿವೃದ್ಧಿಯಾಗಿದೆ. ಇನ್ನು ದೇವಸ್ಥಾನದ ಆಡಳಿತಾಧಿಕಾರಿ ಆಗಿದ್ದ ಭೀಮಾಶಂಕರ ತೆಗಳಿಯವರು ದೇವಸ್ಥಾನದ ಅಭಿವೃದ್ಧಿ ಮಾಡಿದ್ದಾರೆ. ಆದ್ರೆ ದೇವಸ್ಥಾನ ಅಭಿವೃದ್ಧಿಯಲ್ಲಿ ತೆಗಳಿ ವಿರುದ್ಧ ಶ್ರೀರಾಮ ಸೇನೆಯ ರಾಜ್ಯ ಅಧ್ಯಕ್ಷರಾದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಆಧಾರ ರಹಿತವಾಗಿ ಭ್ರಷ್ಟಾಚಾರದ ಆರೋಪ ಮಾಡಿದ್ದಾರೆ. ಅವರ ಹತ್ತಿರ ಭ್ರಷ್ಟಾಚಾರದ ಕುರಿತು ಅಧಿಕೃತವಾಗಿ ತನಿಖಾ ವರದಿ ಇದ್ದರೆ ಕೂಡಲೇ ಅದನ್ನು ಬಿಡುಗಡೆ ಮಾಡಲಿ. ಸುಖ ಸುಮ್ಮನೆ ಈ ರೀತಿ ಆರೋಪ ಮಾಡುವುದು ಸರಿಯಲ್ಲ ಎಂದರು. ಇವತ್ತು ತಮ್ಮ ಮೂಲಕ ಹೇಳಿಕೊಳ್ಳಕ್ಕೆ ನಾವು ಬಯಸುವುದೇನಪ್ಪ ಅಂದರೆ, ಏನು ಕಲಬುರಗಿ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಹೋಗಿರುವಂತಹ ಭೀಮಾಶಂಕರ್ ತೆಗಿಯಾರ್ ಈ ಮುಂಚೆ ಇಲ್ಲಿ ADC ಆಗಿ ಕರ್ತವ್ಯ ನಿರ್ವಹಿಸಿ ಹೋಗಿದ್ದಾರೆ. ಅದಕ್ಕಿಂತ ಮುಂಚೆ ಸೇಡಂನಲ್ಲಿ AC ಆಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಅದೇ ಸಂದರ್ಭದಲ್ಲಿ ಗತ್ತರ್ಗ ದೇವಸ್ಥಾನದ ಆಡಳಿತ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿಕೊಂಡು ಹೋಗಿರುತ್ತಾರೆ. ಇವತ್ತು ಅವರ ಬಗ್ಗೆ ಮತ್ತು ಇನ್ನೋರ್ವ ಅಧಿಕಾರಿ ಶಂಕರಣ್ಣ ವಣಿಕಾಳ್ ಇವರ ಬಗ್ಗೆ ಒಂದು ಹೇಳಿಕೆಯನ್ನು ನೀಡಿರುವಂತ ಅಂದೋಲ ಶ್ರೀಗಳು ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಆ ಹೇಳಿಕೆ ಹೇಗಾಗ್ಯದಪ್ಪ ಅಂತ ಅಂದ್ರೆ, ಇವತ್ತೇನು ಅವರೇ ಜಜ್ಮೆಂಟ್ ಕೊಟ್ಟಾರ. ಅಂದೋಲ ಶ್ರೀನೇ ಜಜ್ಮೆಂಟ್ ಕೊಡೋದಂತಾರ, ಇವ್ರು 1.5 ಕೋಟಿ ರೂಪಾಯಿ ಕಳ್ತನ ಮಾಡ್ಯಾರ, ಇವರೆಲ್ಲ ಮಾಡ್ಯಾರ, ಇವ್ರಿಗೆ ಹ್ಯಾಂಗಪ್ಪ ಅಂದ್ರೆ ಕೋರ್ಟ್ನ ಜಜ್ಮೆಂಟ್ ಆದ ರೀತಿಯಲ್ಲಿ ಹೇಳಿಕೆ ಕೊಡ್ತಾ ಇದ್ದಾರೆ. ಇದು ಸರಿಯಲ್ಲ. ಇವತ್ತು ಒಬ್ಬ ಶ್ರೀಗಳು ಆರೋಪಿಗಳನ್ನ ಆರೋಪ ಮಾಡಿದ್ರೆ ಅವರ ಮೇಲೆ ಆರೋಪ ಇತ್ತ, ಸಾಕಷ್ಟು ಅಧಿಕಾರಿಗಳ ಮೇಲೆ ಆರೋಪ ಇರ್ತಾವ. ಅದರ ಆರೋಪ ಮಾಡಬೇಕು ಹೊರತು ಇವರೇ ಕಳ್ತನ ಮಾಡ್ಯಾರ, ಇವರೇ ಇದು ಮಾಡಿದ್ದಾರೆ ಅಂತ ಹೇಳಿ ಜಜ್ಮೆಂಟ್ ಹೇಳುವಂತ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಇದು ಸರಿಯಲ್ಲ. ಇವತ್ತು ಭೀಮಾಶಂಕರ್ ತೆಗೆಯದೇವು ಅಫಜಲ್ಪುರ್ ತಾಲೂಕಿನಲ್ಲಿ ಬರುವಂತಹ ಗತ್ತರ್ಗ ದೇವಸ್ಥಾನ, ಭಾಗ್ಯವಂತಿ ದೇವಸ್ಥಾನ ಇವತ್ತು ಸಾಕಷ್ಟು ಅಭಿವೃದ್ಧಿ ಕೆಲಸ. 2015ರಲ್ಲಿ ಆಡಳಿತ ಅಧಿಕಾರಿ ಆದ್ಮೇಲೆ ಸುಮಾರು 184 ಲಕ್ಷ 1,84 ಲಕ್ಷ ಕಾಮಗಾರಿಯನ್ನು ಅಲ್ಲಿ ಅಭಿವೃದ್ಧಿ ಪಡಿಸಿದ್ದಾರೆ. ಸಾಕಷ್ಟು ಅಭಿವೃದ್ಧಿ. ಇವತ್ತು CC ಕ್ಯಾಮ್ರಾಗಳು ಇರ್ಬೋದು, ಕಂಪೌಂಡ್ ಗೋಡೆ ಇರ್ಬೋದು, ಇವತ್ತು CC ರಸ್ತೆಗಳಿರ್ಬೋದು, ಆಮೇಲೆ ನಮ್ಮ ಮಳಿಗೆಗಳನ್ನು ಹೊಸದಾಗಿ ನಿರ್ಮಾಣ, ಇವತ್ತು ವಿಶೇಷವಾದಂಥ ಅಲ್ಲಿ ಬದಲಾವಣೆಯನ್ನು ಆ ಅಧಿಕಾರಿ ಇದ್ದ ಸಂದರ್ಭದಲ್ಲಿ ಆಗಿದೆ. ಅದನ್ನು ಬಿಟ್ಟು ಇವತ್ತು ಅಲ್ಲಿ 1.5 ಕೋಟಿ ರೂಪಾಯಿ ಅವರು ಕಳ್ತನ ಮಾಡ್ಯಾರ ಅಂತ ಹೇಳಿ ಇರುವಂಥ ಒಂದು ಆರೋಪ ಇದೆ. ಇದು ಸರಿಯಲ್ಲ. ಇವತ್ತು ಇಂಥ ಒಂದು ಆರೋಪ ಮಾಡಬೇಕಾದ್ರೆ ಇವತ್ತು ಸ್ವಾಮೀಜಿಗಳು ಅದಕ್ಕೆ ತಕ್ಕಂತೆ ಸಂಬಂಧಪಟ್ಟ ದಾಖಲಾತಿಗಳು ಕೂಡ ಬಿಡುಗಡೆ ಮಾಡ್ತಾರೆ. ಅದನ್ನು ಬಿಟ್ಟು ಕೇವಲ ಒಬ್ಬ ಗುರುಗಳು ಇವತ್ತು ಯಾರಾದರೂ ದಾರಿ ತಪ್ತಾ ಇದ್ದಾರೆ, ಇವತ್ತು ಯಾರಾದರೂ ದಾರಿ ತಪ್ಪಪ್ಪ ಅಂದ್ರೆ ಅವರಿಗೆ ಮಾರ್ಗದರ್ಶಕರಾಗಿ ಅವರಿಗೆ ಮಾರ್ಗದರ್ಶನ ನೀಡುವುದು, ಅವರಿಗೆ ಸರಿ ದಾರಿ ತರುವಂಥ ಮಾತುಗಳನ್ನು ಆಡಬೇಕು. ಅದನ್ನು ಬಿಟ್ಟು ಇವರು ಆರೋಪ ಮಾಡಿದ್ದೇ ಸತ್ಯ ಅಂತ ಹೇಳಿ ಬಿಂಬಿಸಿ ಇವತ್ತು ಯಾವುದೋ ಒಂದು ಕೆಟ್ಟ ವಿಚಾರ ಅವರ ಮನಸ್ಸಿನಲ್ಲಿದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಏನು ಹೇಳ್ತಾರಪ್ಪ ಮಾತೆಂದರೆ ಮಹಾಮಂತ್ರಿಗಳ ಆಪ್ತರು ಅಂತ ಹೇಳ್ತಾ ಇದ್ದಾರೆ. ಇದು ಸರಿಯಲ್ಲ. ಇವತ್ತು ಚೋರ್ ಕಾ ಹೈ ಅಂತಾರೆ. ಚೋರ್ ಕಾ ಹೈ ಕೌನ್ ತು ಚೋರ್ ಹೈ ತೋ ಅಂದೋಲ ಸ್ವಾಮೀಜಿ ಕೆ ಪಾಸ್ आओ ಅನ್ನಂಗೆ ಆಗ್ತಾ ಇದೆ. चोर कहाँ है, कौन है चोर, कौन तू चोर है तो आंदोलन का स्वामी के पास आना चाहिए ಅನ್ನಂಗೆ ಇವರು ಹೇಳಿಕೆ ಬರ್ತಾ ಇದೆ. ಹ್ಯಾಂಗೆ ಹೇಳಿಕೆ ಬರ್ತಾ ಇದೆ ಅಂತಂದ್ರೆ, ಇವರು ಈ ಹಿಂದೆ ಒಬ್ಬ ಕಳ್ಳನನ್ನ, ಅನೇಕ ಕಳ್ಳರನ್ನ ತಮ್ಮ ಜೊತೆಯಲ್ಲಿ ಇಟ್ಕೊಂಡಿದ್ದಾರೆ. ಇವತ್ತು 106 ಪ್ರಕರಣ ಹೊಂದಿದ್ದ ಆರೋಪಿಗಳ ಪರವಾಗಿ ಇವರು ತಮ್ಮ ತಲೆ ಮೇಲೆ ಕೂರಿಸಿಕೊಂಡು ಅವರಿಗೆ MLA ಮಾಡೋದು ಕೊಟ್ಟಂತ ಸ್ವಾಮೀಜಿಗಳು. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ, ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ.
ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.